ಕ್ಷಣ ಯೋಚಿಸಿ. ಒಬ್ಬ ವ್ಯಕ್ತಿಗೆ ಗಲ್ಲು ಶಿಕ್ಷೆಯಾಗಿದೆ. ಹೈಕೋರ್ಟ್, ಸುಪ್ರೀಂ ಕೋರ್ಟ್, ಆಮೇಲೆ ರಾಷ್ಟ್ರಪತಿಗಳ ಕ್ಷಮಾದಾನ ಅರ್ಜಿ ಕೂಡ ಎಲ್ಲವೂ ರಿಜೆಕ್ಟ್ ಆಗಿದೆ. ಅಂದ್ರೆ ಕಾನೂನಿನ ಪ್ರಕಾರ ಎಲ್ಲಾ ದಾರಿಗಳು ಮುಚ್ಚೋಗಿವೆ. ಎಕ್ಸಾಕ್ಟ್ಲಿ. ಶಿಕ್ಷೆ ಆಗೋದು ಗ್ಯಾರಂಟಿ. ಆದ್ರೆ ಕೆಲವು ವರ್ಷಗಳ ನಂತರ ಕಾನೂನಿನಲ್ಲಿ ಒಂದು ಹೊಸ ಬದಲಾವಣೆಯಾಗುತ್ತೆ. ಓಕೆ. ಆ ಹೊಸ ನಿಯಮಗಳು ಏನಾದ್ರೂ ಆತನ ಕೇಸ್ ನಡಿಬೇಕಾದ್ರೆ ಇದ್ದಿದ್ರೆ ಬಹುಶಃ ಆತನಿಗೆ ಗಲ್ಲು ಶಿಕ್ಷೆ ಆಗ್ತಿರ್ಲಿಲ್ಲ. ಆಗ್ಬಹುದಿತ್ತು. ಹಾಗಿದ್ದಾಗ ನನ್ನ ಮುಗಿದು ಹೋದ ಕೇಸ್ಗೆ ಈ ಹೊಸ ರೂಲ್ಸ್ ಅಪ್ಲೈ ಮಾಡಿ ಅಂತ ಆತ ಮತ್ತೆ ಕೋರ್ಟ್ ಬಾಗಿಲು ತಟ್ಟಬಹುದಾ? ಇವತ್ತು ನಾವು ಚರ್ಚೆ ಮಾಡ್ತಿರೋದೇ ಈ ಒಂದು ಗಂಭೀರ ಪ್ರಶ್ನೆ ಬಗ್ಗೆ. ಇದು 2025ರ ವಸಂತ ಸಂಪತ್ ದುಪಾರೆ ಪ್ರಕರಣದ ತಿರುಳು. ಇಲ್ಲಿ ಸಂಘರ್ಷ ಇರೋದು ಎರಡು ದೊಡ್ಡ ಕಾನೂನು ತತ್ವಗಳ ನಡುವೆ ಅಲ್ವಾ? ಹೌದು. ಒಂದು ಕಡೆ ತೀರ್ಪಿನ ಅಂತಿಮತೆ, ಅಂದ್ರೆ ಒಮ್ಮೆ ಮುಗಿದ ಕೇಸ್ ಮುಗಿತು ಅಷ್ಟೇ. ಇನ್ನೊಂದು ಕಡೆ ಸಂವಿಧಾನ ಕೊಡುವ ಜೀವಿಸುವ ಹಕ್ಕು. ಈ ಚರ್ಚೆ ಮುಂದುವರ್ಸೋಕು ಮುನ್ನ ಒಂದು ವಿಷಯ ಸ್ಪಷ್ಟಪಡಿಸಬೇಕು. ಈ ಪ್ರಕರಣದ ಹಿಂದಿರೋದು ಬಹಳ ಘೋರವಾದ ಅಪರಾಧ. ಹೌದು, ಅದನ್ನ ನಾವು ಮರೆಯೋ ಹಾಗಿಲ್ಲ. 2008ರಲ್ಲಿ 4 ವರ್ಷದ ಬಾಳಕಿಯ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಮಾಡಿದ ಆರೋಪ ಇದು. ಆ ಕ್ರೌರ್ಯದ ಕಾರಣಕ್ಕಾಗಿಯೇ ಕೋರ್ಟು ಮರಣದಂಡನೆ ವಿಧಿಸಿತ್ತು. ನಿಜ. 2010ರಿಂದ 2017ರವರೆಗೆ ಕೆಳಗಿನ ಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ವರೆಗೂ ಮರಣದಂಡನೆ ಖಾಯಮಾಗಿತ್ತು. ಆಮೇಲೆ 2022ರಲ್ಲಿ ರಾಷ್ಟ್ರಪತಿಗಳು ಕ್ಷಮಾದಾನ ಅರ್ಜಿ ತಿರಸ್ಕರಿಸಿದಾಗ ಕಾನೂನುಬದ್ಧವಾಗಿ ಈ ಕಥೆ ಮುಗಿದೇ ಹೋಗಿತ್ತು. ಆದರೆ ಇಲ್ಲೇ ಒಂದು ದೊಡ್ಡ ಟ್ವಿಸ್ಟ್ ಆಗಿದ್ದು, ಅದೇ 2022ರಲ್ಲಿ ಸುಪ್ರೀಂ ಕೋರ್ಟ್ ಮನೋಜ್ ವಿರುದ್ಧ ಮಧ್ಯಪ್ರದೇಶ ಅನ್ನೋ ಇನ್ನೊಂದು ಕೇಸ್ನಲ್ಲಿ ಕೆಲವು ಹೊಸ ಗೈಡ್ಲೈನ್ಸ್ ತಂತು. ಕರೆಕ್ಟ್. ಅದನ್ನ ಮನೋಜ್ ಗೈಡ್ಲೈನ್ಸ್ ಅಂತ ಕರೆಯೋದು. ಏನದು ಮನೋಜ್ ಗೈಡ್ಲೈನ್ಸ್? ಅದರ ಪ್ರಕಾರ ಯಾರಿಗೇ ಮರಣದಂಡನೆ ವಿಧಿಸೋಕು ಮುಂಚೆ ಆ ವ್ಯಕ್ತಿಯ ಮಾನಸಿಕ ಆರೋಗ್ಯ, ಅವನ ಸೋಷಿಯಲ್ ಮತ್ತು ಎಕನಾಮಿಕ್ ಹಿನ್ನೆಲೆ, ಆಮೇಲೆ ಜೈಲಲ್ಲಿ ಅವನ ನಡವಳಿಕೆ ಹೇಗಿದೆ, ಈ ಎಲ್ಲಾ ವರದಿಗಳನ್ನ ಕಡ್ಡಾಯವಾಗಿ ಪರಿಗಣಿಸಬೇಕು ಅಂತ ಕೋರ್ಟ್ ಹೇಳಿತು. ಓಕೆ. ಆದ್ರೆ ಇಲ್ಲೊಂದು ಪ್ರಶ್ನೆ ಇದೆ. 2008ರ ಅಪರಾಧಕ್ಕೆ 2022ರಲ್ಲಿ ಬಂದ ನಿಯಮಗಳನ್ನ ಅನ್ವಯಿಸೋದು ಹೇಗೆ? ಇದು ಹಿಂದಿನಿಂದ ಜಾರಿಗೆ ತಂದಾಗೆ ಆಗಲ್ವಾ? ಬಹಳ ಮುಖ್ಯವಾದ ಪ್ರಶ್ನೆ. ಇದಕ್ಕಾಗಿಯೇ ದುಪಾರೆ ಪರ ವಕೀಲರು ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಆರ್ಟಿಕಲ್ 32ರ ಅಡಿಯಲ್ಲಿ ಅರ್ಜಿ ಹಾಕಿದ್ರು. ಆರ್ಟಿಕಲ್ 32 ಅಂದ್ರೆ ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ನೇರವಾಗಿ ಸುಪ್ರೀಂ ಕೋರ್ಟ್ ಬಾಗಿಲು ತಟ್ಟಬಹುದು ಅನ್ನೋದು. ಸರಿಯಾಗಿ ಹೇಳಿದ್ರಿ. ಕೋರ್ಟ್ ಅದನ್ನೇ ಎತ್ತಿ ಹಿಡಿದಿದ್ದು. ಮರಣದಂಡನೆಯಂಥ ಒಂದು ಬದಲಾಯಿಸಲಾಗದ ಶಿಕ್ಷೆಯ ವಿಷಯದಲ್ಲಿ ಕೇಸ್ ಮುಗ್ದಿದೆ ಅನ್ನೋ ತಾಂತ್ರಿಕತೆಗಿಂತ ಜೀವಿಸುವ ಹಕ್ಕು ಅನ್ನೋ ಮೂಲಭೂತ ಹಕ್ಕು ದೊಡ್ಡದು. ಅಂದ್ರೆ ಜೀವದ ಪ್ರಶ್ನೆ ಬಂದಾಗ ಕೋರ್ಟ್ನ ಬಾಗಲು ಯಾವತ್ತೂ ಪೂರ್ತಿ ಮುಚ್ಚಿರಲ್ಲ ಅಂತ. ಎಕ್ಸಾಕ್ಟ್ಲಿ. ಸರಿ, ಹಾಗಾದ್ರೆ ಆ ಮನೋಜ್ ಗೈಡ್ಲೈನ್ಸ್ ಹಳೆ ಕೇಸ್ಗೆ ಹೇಗೆ ಅನ್ವಯ ಆಗುತ್ತೆ? ಅಲ್ಲೇ ಕೋರ್ಟು ಬ್ಲ್ಯಾಕ್ ಸ್ಟೋನಿಯನ್ ಸಿದ್ಧಾಂತ ಅಂತ ಒಂದನ್ನು ಉಲ್ಲೇಖಿಸಿತು. ಬ್ಲ್ಯಾಕ್ ಸ್ಟೋನಿಯನ್ ಅದು ಸ್ವಲ್ಪ ಕಷ್ಟ ಆಗ್ತಿದೆ ಕೇಳೋಕೆ. ಸಿಂಪಲ್ ಆಗಿ ಹೇಳೋದಾದ್ರೆ ಜಡ್ಜ್ಗಳು ಹೊಸ ಕಾನೂನು ಸೃಷ್ಟಿ ಮಾಡಲ್ಲ. ಓಕೆ. ಬದಲಿಗೆ ಈಗಾಗ್ಲೇ ಅಸ್ತಿತ್ವದಲ್ಲಿರೋ ಕಾನೂನು ಏನ್ ಹೇಳತ್ತೆ ಅಂತ ಘೋಷಿಸ್ತಾರೆ ಅಥವಾ ಸ್ಪಷ್ಟಪಡಿಸ್ತಾರೆ ಅಷ್ಟೇ. ಒಂದು ನಿಮಿಷ. ಅಂದ್ರೆ ಮನೋಜ್ ಗೈಡ್ಲೈನ್ಸ್ ಅನ್ನೋದು ಹೊಸ ನಿಯಮ ಅಲ್ಲ, ಅದು ನ್ಯಾಯಯುತ ಪ್ರಕ್ರಿಯೆಯ ಭಾಗವಾಗಿ ಯಾವತ್ತಿಂದಲೂ ಇರಬೇಕಿತ್ತು. ಈಗ ಅದನ್ನ ಸ್ಪಷ್ಟಪಡಿಸಿದ್ದಾರೆ ಅಷ್ಟೇ ಅಂತನಾ? ಪರ್ಫೆಕ್ಟ್. ಅದಕ್ಕೆ ಆ ನಿಯಮಗಳು ಹಳೆ ಪ್ರಕರಣಗಳಿಗೂ ಅನ್ವಯಿಸುತ್ತವೆ ಅಂತ ಕೋರ್ಟ್ ತೀರ್ಪು ಕೊಡ್ತು. ಹಾಗಾದ್ರೆ ಅಂತಿಮ ತೀರ್ಪೇನಾಯ್ತು? ಅವ್ರನ್ನ ಬಿಡುಗಡೆ ಮಾಡಿದ್ರ? ಇಲ್ಲ, ಖಂಡಿತ ಇಲ್ಲ. ಇಲ್ಲೇ ಒಂದು ಸೂಕ್ಷ್ಮತೆ ಇದೆ. ಕೋರ್ಟ್ ದುಪಾರೆ ಅವ್ರನ್ನ ಖುಲಾಸೆಗೊಳಿಸಿಲ್ಲ. ಅವ್ರ ಮೇಲಿನ ಆರೋಪ ಸಾಬೀತಾಗಿದೆ. ಹೌದು. ಕೋರ್ಟ್ ರದ್ದು ಮಾಡಿದ್ದು ಕೇವಲ ಮರಣದಂಡನೆಯನ್ನು ಮಾತ್ರ. ಈಗ ಮನೋಜ್ ಗೈಡ್ಲೈನ್ಸ್ ಪ್ರಕಾರ ಎಲ್ಲ ವರದಿಗಳನ್ನ ತರಿಸಿ ಅವರಿಗೆ ಮರಣದಂಡನೆ ಕೊಡ್ಬೇಕಾ ಅಥವಾ ಜೀವಾವಧಿ ಶಿಕ್ಷೆನಾ ಅಂತ ಹೊಸದಾಗಿ ನಿರ್ಧರಿಸಿ ಅಂತ ಕೇಸ್ನ ವಾಪಸ್ ಕಳಿಸಿದೆ. ಅಂದ್ರೆ ಶಿಕ್ಷೆಯನ್ನು ಮರುಪರಿಶೀಲಿಸಲು ಹೇಳಿದೆ. ಇದು ನಿಜಕ್ಕೂ ಒಂದು ಐತಿಹಾಸಿಕ ತೀರ್ಪು. ಹಾಗಾದ್ರೆ ಇದರಿಂದ ಕಲಿಬೇಕಾದ ಪಾಠ ಏನು? ನೋಡಿ, ಕಾನೂನು ವೃತ್ತಿಪರರಿಗೆ ಪಾಠ ಸ್ಪಷ್ಟ. ಮರಣದಂಡನೆ ಕೇಸುಗಳಲ್ಲಿ ಈ ಮಾರ್ಗಸೂಚಿಗಳ ಪಾಲನೆ ಈಗ ಕಡ್ಡಾಯ. ಇನ್ನು ಸಾರ್ವಜನಿಕರಿಗೆ ಹೇಳಿ. ನಮ್ಮ ನ್ಯಾಯ ವ್ಯವಸ್ಥೆ ತ್ವರಿತ ಮುಕ್ತಾಯಕ್ಕಿಂತ ನ್ಯಾಯಯುತ ಪ್ರಕ್ರಿಯೆಗೆ ಹೆಚ್ಚು ಬೆಲೆ ಕೊಡುತ್ತೆ ಅನ್ನೋದು. ಅಪರಾಧ ಎಷ್ಟೇ ಘೋರವಾಗಿರ್ಲಿ, ಶಿಕ್ಷೆ ಕೊಡುವ ಪ್ರಕ್ರಿಯೆ ನಿಷ್ಪಕ್ಷಪಾತವಾಗಿರಬೇಕು. ಸಂವಿಧಾನದ ಘನತೆ ಇರುವುದು ಶಿಕ್ಷಿಸುವ ಶಕ್ತಿಯಲ್ಲಿ ಅಲ್ಲ, ಅದರ ಸಂಯಮದಲ್ಲಿದೆ ಅಂತ ಕೋರ್ಟ್ ಹೇಳಿದ ಹಾಗೆ. ಸರಿಯಾಗಿ ಹೇಳಿದ್ರಿ. ಹಾಗಾದ್ರೆ ಈ ಚರ್ಚೆಯನ್ನ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆಯೊಂದಿಗೆ ಮುಗಿಸೋಣ. ಈ ತೀರ್ಪು ಅಪರಾಧಿಯ ಸಾಂವಿಧಾನಿಕ ಹಕ್ಕುಗಳನ್ನ ಎತ್ತಿಹಿಡಿಯುತ್ತೆ, ಸರಿ. ಆದ್ರೆ ವರ್ಷಗಳ ನಂತರ ಮುಗಿದುಹೋದ ಕೇಸನ್ನ ಮತ್ತೆ ತೆರೆಯೋದು
ಸಂತ್ರಸ್ತರ ಕುಟುಂಬಕ್ಕೆ ನ್ಯಾಯ ಕೊಟ್ಟ ಹಾಗಾಗುತ್ತಾ? ಹ್ಮ್ ಅಪರಾಧಿಯ ಹಕ್ಕುಗಳು ಮತ್ತು ಸಂತ್ರಸ್ತರಿಗೆ ನ್ಯಾಯ, ಈ ಎರಡರ ನಡುವೆ ಸರಿಯಾದ ಸಮತೋಲನವನ್ನು ಸಾಧಿಸೋದು ಹೇಗೆ?